ಗ್ರಾಮ ಸೇರಿದ್ದು. ದೊಡ್ಡನಾಯ್ಕ ಬಸವನಾಯ್ಕ ಅಕ್ರಮವಾಗಿ 8 ಗುಂಟೆ ಜಾಗನ ಬೇರೆ ಅಕ್ರಮವಾಗಿ ಮಾಡ್ಕೊಂಡ್ರು. ನನ್ನ ಹೆಸರಿರೋದನ್ನ ಪೋತಿಕತ ಅಂದ್ಬಿಟ್ಟು ನಾನು ಬದುಕಿರೋವಾಗೆ ಅವರು ಪೋತಿಕತ ಮಾಡ್ಕೊಂಡಾರೆ. ಇದು 18/9 ಅದರಲ್ಲಿ 8 ಗುಂಟೆ ನನ್ನ ಹೆಸರಿದ್ದದನ್ನ ಅಕ್ರಮವಾಗಿ ಬೇರೆ ಪಾರ್ಟಿ ನನ್ನ ಸತ್ತೋಗೋಣ ಅಂತಂದ್ಬಿಟ್ಟು ಬೇರೆ ಪಾರ್ಟಿ ಮಾಡ್ಕೊಂಡಿರೋದು. ಸರ್, ನನ್ನ ಹೆಸರು ಉಮೇಶ್ ಅಂತ. ಸರ್ವೆ ನಂಬರು 18/9 ಬಸವ ಗ್ರಾಮ, ಕಸಬಾ ಹೋಬಳಿ, ಗುಂಡ್ಲುಪೇಟೆ ತಾಲೂಕು. ಸರ್ವೆ ನಂಬರ್ 18/9 ನಮ್ಮ ಮಾವ ಬಸವನಾಯ್ಕರಿಗೆ ವಿಭಾಗದಂತೆ 14/15 ಖಾತೆ ದಾಖಲಾಗಿತ್ತು. ಅವರು ಬದುಕಿರುವಾಗಲೇ ಅನಧಿಕೃತವಾಗಿ VA ಸುಧೀರ್ ಗೌಡರು ಮತ್ತು RI ತಹಸೀಲ್ದಾರ್ಗಳೆಲ್ಲ ಸೇರಿ ಇವರಿಂದ ಅನಧಿಕೃತವಾಗಿ ವಂಶವೃಕ್ಷನ ಫ್ರಾಡ್ ಮಾಡಿ ಮತ್ತು ಭೌತಿಕತೆ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಮಾವನವ್ರಿಗೆ ಇದರಿಂದ ಹೃದಯಘಾತವಾಗಿ ಜಯದೇವ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾವು ಚಿಕಿತ್ಸೆ ಕೊಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಇವರಿಗೆ ಒಬ್ಬ ಮಗಳಿದ್ದಾಳೆ, ಹೆಂಡತಿ ಇದ್ದಾಳೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ದಾಖಲಾತಿಗಳನ್ನ ಕೊಡಿ ಅಂತ ಹೇಳಿದ್ರೆ, ಖಾತೆ ಮಾಡಿಕೊಡಿ ಅಂತ ಹೇಳಿದ್ರೆ ಹಿಂಬಾರ ಕೊಡ್ತೀವಿ, ಹೋಗಿ ನೀವು AC ಕೋರ್ಟ್ಗೆ ಹಾಕೊಂಡು ಖಾತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅದಾಗಲ್ಲ. ಒಬ್ಬ ಬಡವನಿಗೆ, ರೈತನಿಗೆ ನ್ಯಾಯ ಸಿಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ನ್ಯಾಯನ ದೊರಕಿಸ್ಕೊಡ್ಬೇಕು. ಸರ್ ನೋಡಿ, 14/15 ವಿಭಾಗದಂತೆ ದೊಡ್ಡ ನಾಯಕರು ಅವರ ಮಗನಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಈ ಬದುಕಿರೋ ವ್ಯಕ್ತಿನ ಹೇಗೆ ಸಾಯಿಸಿದ್ದಾರೆ ಅದು ನಮಗೆ ಬೇಕು. ಅನೈತಿಕವಾಗಿ ಸೇರಿಸಿರೋಂಥ ವಂಶವೃಕ್ಷನೂ ಫ್ರಾಡು. ಅವರಿಗೆ ಇವರ ದೊಡ್ಡಪ್ಪನ ಮಕ್ಕಳು 4 ಜನ ಹೆಣ್ಮಕ್ಳು. ಒಬ್ಬಳು ಬೆಳ್ಳಮ್ಮ, 2ನವಳು ಸಿದ್ದಮ್ಮ, 3ನೇವಳು ನಾಗು, 4ನವಳು ಚನ್ನಜಮ್ಮ. ರತ್ನಮ್ಮನವಳು ಅನಧಿಕೃತವಾಗಿ ವಂಶವೃಕ್ಷದಲ್ಲಿ ಸೇರಿಸಿದ್ದಾರೆ. ಅವಳ ವಿರುದ್ಧವೇ ಸಂಬಂಧಪಟ್ಟ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು. ಇದು ನಮ್ಮ ಕಳಿಗಳು. ಸರ್, ನನ್ನ ಹೆಸರು ಉಮೇಶ್ ಅಂತ. ನಮ್ಮ ಮಾವರಿಗೆ ಬಸವನಾಯ್ಕ ಅಂತ 18/9 ಸರ್ವೆ ನಂಬರ್ ದೊಡ್ಡಪುರ ಗ್ರಾಮದಲ್ಲಿ 8 ಗುಂಟೆ ಅವರ ತಂದೆಯಿಂದ ವಿಭಾಗದ ಮೂಲಕ ಬಂದಿತ್ತು. ಅವರು ಬದುಕಿದ್ದಾಗಲೇ ಅನಧಿಕೃತ ವ್ಯಕ್ತಿಗಳು ಸತ್ತಿದ್ದಾರೆ ಅಂದ್ಬಿಟ್ಟು ಭೌತಿಕತೆ ಮಾಡ್ಕೊಂಡಿದ್ದಾರೆ. ಇದು ಫ್ರಾಡು. ವಂಶವೃಕ್ಷ ಅವರಿಗೆ ದೊಡ್ಡನಾಯಕ ಬಸವನಾಯ್ಕದ ಸನ್ನಾಫ್ ದೊಡ್ಡನಾಯಕ ಏನವರು, ಇವರು ಮೂಲ ದಾಖಲಾತಿ ಇವರು ಅನಧಿಕೃತವಾಗಿ ವಂಶವೃಕ್ಷನೂ ಫ್ರಾಡ್ ಮಾಡಿದ್ದಾರೆ. ಮತ್ತು ಭೌತಿಕತನೂ ಮಾಡಿ ಅವರು ಸುಧೀರ್ ಗೌಡ ಅವರು ಅನಧಿಕೃತವಾಗಿ ಲಂಚ ಪಡೆದು ಇವರಲ್ಲಿರೋ ಅಕ್ರಮವಾಗಿ ಹಣನ ಇಸ್ಕೊಂಡು ಖಾತೆ ಮಾಡಿಕೊಟ್ಟು ಇದು ಮಾಡಿದ್ದಾರೆ. ಬದುಕಿರುವಂತಕ್ಕಂಥ ನಮ್ಮ ಮಾವ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ತಹಸೀಲ್ದಾರರು ಹೇಳಿದ್ರೆ ಇನ್ನೂ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಏನೂ ಕೈಗೊಂಡಿಲ್ಲ.